ಎಲ್ಲ ಶಿವನಿಚ್ಛೆವ್ವ, ಸಮಾಧಾನ ತಗೋತಾಯಿ. ಇನ್ನು ನನ್ ಲಕ್ಷ್ಮಿ ಅಂತವಳು ಹುಟ್ಟಲ್ಲ, ಸಾವುಕಾರೇ ಹುಟ್ಟಲ್ಲ. ನಾನು ಪಾಪಿ, ಮಹಾಪಾಪಿ. ನನ್ನ ಸೌಭಾಗ್ಯ ಹೋಯ್ತು. ಮಕ್ಕಳಿಗಾಗಿ ಸಹಿಸ್ಕೊಂಡು ಉಳ್ಕೊಂಡೆ. ಇನ್ನಿವಳು ಕಳ್ಕೊಂಡು ನಾನು ಬದುಕಲಾರೆ ಸಾವುಕಾರ್ರೆ, ನಾನು ಬದುಕಲಾರೆ. ನಮ್ಮದು ಏನಾಯ್ತವ? ಎಲ್ಲ ಶಿವನ ಅಪ್ಪಣೆ ನಡಿಲೇಬೇಕಲ್ವ ತಾಯಿ? ಸಮಾಧಾನ ಸಮಾಧಾನ. ಅಪ್ಪ ರಾಜಪ್ಪ, ನರರಪ್ಪ, ಮುಂದಕ್ಕೆ ನೋಡಿ. ರಾಜೀವು, ಕಡೆಯದಾಗಿ ನಿನ್ನ ಧರ್ಮಪತ್ನಿ ಲಕ್ಷ್ಮಿ ಮುಖ ನೋಡ್ಕೊಳ್ಳಪ್ಪ. ಏನ್ ಕೇಳ್ಕೊತಾ ಇದ್ದಿದ್ದೆ? ನಿಮ್ ದೇವ್ರನ್ನ ನನಗೆ ಬೇಗ ಒಲಿಸ್ಕೊಡಪ್ಪ ಅಂತ ಆ ದೇವ್ರ ಹತ್ರ ಕೇಳ್ಕೊಂಡೆ. ರಾಜೀವಪ್ಪ, ರಾಜೀವಪ್ಪ, ಏನಪ್ಪ ಇದು? ಹಿಂಗಾದ್ರೆ ಹೆಂಗಪ್ಪ? ನೋಡಿ ರಾಜೋಟಪ್ಪನವ್ರೆ, ನಾನ್ 106 ಜನ್ಮ ಎತ್ತು ಬಂದ್ರು ಬಿಡದೆ ನನ್ನ ಜೊತೆ ಸತಿಯಾಗಿ ಬರ್ತೀನಿ ಅಂತ ಹೇಳಿದ್ದವಳು ಈಗ ಬೂದಿಲಿ ಬೂದಿಯಾಗಿ ಹೋಗ್ಬಿಟ್ಟಿದ್ದಾಳೆ. ಏನ್ ಮಾಡ್ಲಿ ನನ್ ಎದೆ ಒಡೆದು ಹೋಗ್ತಾ ಇದೆಯಲ್ಲ. ಯಾವ ದೇವ್ರ ಹತ್ರ ಹೋಗಿ ತಲೆ ಚೆಚ್ಕೊಳ್ಳಿ, ಯಾರ ಹತ್ರ ಸುಡ್ಕೊಳ್ಳಿ, ಏನ್ ಮಾಡ್ಲಿ, ಮುಂದೆ ಹೇಗೆ ನನಗೆ ಗೊತ್ತ. ಅಯ್ಯೋ ನನ್ನಪ್ಪ, ನನ್ನಪ್ಪ, ನಿಮ್ಮ ಸಂಕಟ ಏನು ಅನ್ನೋದು ನನಗೆ ಗೊತ್ತು ಕಣ್ರಾಗಿಪ್ಪ. ಹುಡುಗನಾಗಿಂದು ನಿಮ್ಗೆ ಲಕ್ಷ್ಮಿ ಆಗಿ ಪ್ರೀತಿ ಇತ್ತು. ಆ ತಾಯಿನೂ ನಿಮ್ಮನ್ನು ಕಂಡ್ರೆ ಅಷ್ಟೇ ಪ್ರಾಣ ಬಿಡ್ತಾ ಇತ್ತು. ಅದನ್ನು ಕಾಯಿಸಿ ಮದ್ವೆ ಆದ್ರಲ್ಲಪ್ಪ. 10 ವರ್ಷ ಸಹಿತ ಒಟ್ಟಿಗೆ ಬಾಳಿಲ್ವಲ್ಲಪ್ಪ, ಅಷ್ಟ್ರಾಗಿ ಹಿಂಗಾಯ್ತು. ವಿಧಿ ಕಣಪ್ಪ, ವಿಧಿ. ಯಾರ್ಯಾರ ಹಣೆಯಾಗಿ ಎಷ್ಟೆಷ್ಟು ಬರ್ದಿರ್ತಾನೋ ಅದು ಅವಂಗೇ ಗೊತ್ತು ಕಣಪ್ಪ. ಅವನು ಕೊಟ್ಟ ಆಯಸ್ಸನ್ನು ಬುತ್ತಿ ತಿಂದು ಖಾಲಿ ಆದ್ಮ್ಯಾಗೆ ಎಲ್ರೂ ಮೂಟೆ ಕಟ್ಟಬೇಕಾದ್ದೇ, ಕಂತೆ ಒಗಿಲೇಬೇಕಾದ. ಹೌದು ರಾಜೀವಪ್ಪ, ಹೌದಪ್ಪ, ಹೌದಪ್ಪ. ಸ್ವಂತ ಜನಗಳಿಗೆ ಮೋಸ ಮಾಡಿ ಇನ್ನೊಬ್ಬರ ಹೆಣಕ್ಕೆ ಹಣ ಸುರಿದ್ರೆ ಹೆಂಡತಿನೂ ಸಾಯ್ತಾಳೆ, ಮನೆನೂ ಹಾಳಾಗುತ್ತೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ?
ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ ತರ್ತೀನಿ ಅಂತ ಹೋಗಿ ಮುಖದ ಚೀಮಾರಿ ಮಾಡಿಸ್ಕೊಂಡು ಬಂದು ನನ್ನ ದಬಾಯಿಸ್ತಾ ಇದ್ದೀರಾ? ದಬಾಯಿಸಿ ಎತ್ತು ತಾಯಿನೇ ಶತ್ರುವಾದ್ರೂ ಏನೇ ಮಾಡೋದು? ಮಾಡೋದೇನು, ಆಸ್ತಿ ಭಾಗ ಕೇಳೋದು. ಹಣನೇ ಕೊಡದೆ ಇದ್ದವರು ಇನ್ನು ಆಸ್ತಿನ ಭಾಗ ಕೊಡ್ತಾರ್ಗೆ. ಕೊಡದೆ ಇದ್ರೆ ವಸೂಲ್ ಮಾಡೋದಕ್ಕೆ ಕೋರ್ಟ್ ಇಲ್ವೇ, ಕಚೇರಿ ಇಲ್ವೇ, ಲಾಯರ್ ಇಲ್ವೇ, ಕಾನೂನು ಇಲ್ವೇ? ಆ ಶರಾವತಿ ಬಾಯಿಗೆ 1000 ಗಟ್ಲೆ ಸುರಿಯೋದ್ ತಪ್ಪಿ ನಿಮ್ ಕೈಗಾದ್ರೂ 4 ಕಾಸು ಸಿಗ್ಲಿ. ಔಷಧಿ ತಗೊಮ್ಮ. ಸಾಯ್ಬೇಕು ಅಂತ ಆಸೆ ಇಟ್ಕೊಂಡಿರೋಳಿಗೆ ಔಷಧಿ ಯಾಕೆ? ಹಳದ ಮಗ ಶತ್ರುವಾದ, ಮನೆಗೆ ಬಂದ ಲಕ್ಷ್ಮಿ ಹೊತ್ತು ಇನ್ನೂ ಈ ಪಾಪಿ ಬದುಕಿರ್ಬೇಕೇನೆ? ಅಮ್ಮ ಹಾಗೆಲ್ಲ ಹೇಳ್ಬಿಡಮ್ಮ. ತಗೊಮ್ಮ ಔಷಧಿಯ. ನನಗೆ ಬೇಡಮ್ಮ, ತಗೊಮ್ಮ. ನನಗೆ ಬೇಡ ಅಂತ ಕೇಳ್ಬೇಕು. ಏನಕ್ಕ ಬರ್ತಾ ಬರ್ತಾ ಎಲೆ ಮಕ್ಕಳ ಹಾಗಾಡ್ತಾ ಇದೆಯಲ್ಲ ನೀನು. ಕುಡಿ ಔಷಧಿನ ಬಿಡಮ್ಮ. ನಾನ ಕುಡಿಬೇಕು? ನನಗೆ ಬೇಡ. ಅನ್ನ ನೀರು ಬಿಟ್ಟು ನೀನು ಹುಚ್ಚನಾಗಿ ತಿರುಗ್ತಿರು, ನಾನು ಔಷಧಿ ಕುಡ್ಕೊಂಡು ಹಾಯಾಗಿ ಕೂತಿರ್ತೀನಿ. ನನಗೆ ಬೇಡ. ಸರಿ, ನಾನು ಊಟ ಮಾಡ್ತೀನಿ, ತಗೋ ನೀನ್ ಕುಡಿ. ಹಾಗಾದ್ರೆ ಮೊದಲು ನೀನು ಊಟ ಮಾಡಿ, ಆಮೇಲೆ ನಾನು ಕುಡಿತೀನಪ್ಪ. ನಡಿ ಸರಸ್ವತಿ. ಯಾಕಮ್ಮ ನಿಮ್ಮ ಮಾವನಿಗೆ ಸ್ಥಿತಿ ಬಂತಲ್ಲ ಅಂತ ಹೇಳ್ತಾ ಇದ್ದೀಯಾ? ಏನ್ ಮಾಡಕ್ಕಾಗುತ್ತೆ? ಏನಾಗ್ಬೇಕಾಗಿತ್ತು ಅದಾಗುತ್ತೆ. ಮಾವ ಏನಮ್ಮ? ಕಳಿಸಿ ಮಾವ ಅನ್ನ. ಅಮ್ಮ ಅಮ್ಮ, ಲಾಯರ್ ಕರ್ಕೊಂಡು ಬಂದಿದ್ದೆ. ಏನಪ್ಪ? ಏನಂದೆ? ಲಾಯರ್ ಕರ್ಕೊಂಡು ಬಂದಿದ್ದೀನಿ ಅಂದೆ. ಯಾಕೆ? ದುಡ್ಡು ಕೊಡಲ್ಲ ಅಂತ ಹೇಳಿದ್ರಲ್ಲ, ಈಗೇನ್ ಹೇಳ್ತೀರಿ ಅಂತ ಕೇಳೋದಕ್ಕೆ. ಈಗ್ಲೂ ಅದನ್ನೇ ಹೇಳ್ತೀನಿ, ಮುಂದೆ ಅದನ್ನೇ ಹೇಳ್ತೀನಿ. ಹೊಟ್ಟೆ ಲುಟ್ಟಿದ ಮಗನಿಗೆ ಹಾಗೆ ಹೇಳೋದು ಕಾನೂನು ವಿರುದ್ಧ ತಾಯಿ. ಯಾವ ಕಾನೂನು? ಮನುಷ್ಯರು ಮಾಡ್ಕೊಂಡಿರೋ ಕಾನೂನು ನನಗೆ ಗೊತ್ತಿಲ್ಲ. ನನಗ್ ಗೊತ್ತಿರೋದು ಆ ಭಗವಂತನ ಕಾನೂನು. ಆ ಕಾನೂನು ಮುಂದೆ ಈ ಪಾಪಿ ದೊಡ್ಡ ಅಪರಾಧಿ. ನನ್ ಬಯೋದು ಮಾತ್ರ ನಿನಗೆ ಗೊತ್ತಿದೆಯೇ ಹೊರತು ನಿನ್ ತಮ್ಮ ಮಾಡ್ತಿರೋ ದ್ರೋಹ ಮಾತ್ರ ನಿನಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತ